ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ನಿಮ್ಮ ಅತ್ಯಮೂಲ್ಯವಾದಂತಹದ್ದು ನಿಮ್ಮ ಜೀವನದಲ್ಲಿ ಏನು ಗೊತ್ತಾ? ಟೈಮ್, ಸಮಯ. ಅದನ್ನು ಮೀಸಲಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಿಮ್ಮ ಸಮಯವನ್ನು ವ್ಯರ್ಥನೂ ಮಾಡೋದಿಲ್ಲ, ನಿಮ್ಮ ಸಮಯವನ್ನು ವೇಸ್ಟ್ ಖಂಡಿತ ಮಾಡೋದಿಲ್ಲ. ಸೊ ಹಾಗೂ ಅತ್ಯಂತ ಪ್ರಮುಖವಾದಂತಹ ವಿಚಾರವನ್ನೇ ನಿಮಗೆ ತಿಳಿಸ್ತೇನೆ. ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯರು ವಿಡಿಯೋ ಗೊತ್ತಾಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಸಿಂಹರಾಶಿಯರಿಗೂ ವಿಡಿಯೋ ರೀಚ್ ಆಗೋ ಥರ ಶೇರ್ ಮಾಡ್ಕೊಂಬಿಡಿ. ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಂಬಿಡಿ ಈ ವಿಡಿಯೋ ಲಿಂಕನ್ನು. ಪ್ರತಿಯೊಬ್ಬರಿಗೂ ನೋಡಲಿ, ಯಾರ್ಯಾರು ಸಿಂಹರಾಶಿಯರು ನೋಡಲಿ ಅದನ್ನು. ಹಾಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಏನು ಗುರುಗಳೇ ಇಷ್ಟೆಲ್ಲ ಹೇಳ್ತಿದ್ರೆ, ಅಷ್ಟೆಲ್ಲ ಇಂಪಾರ್ಟೆಂಟ್ ಅಂತದ್ದು ಏನಪ್ಪ ಅಂತ ನೀವು ಕೇಳಿದ್ರೆ, ಯಾರು ಈ ಮಧ್ಯೆ ಹೇಳ್ತಾ ಇಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಅದು ಏನಂತಂದರೆ, ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ಈ ವರ್ಷದ ಅಂದರೆ 2025ನೇ ಇಸ್ವಿ 2ನೇ ಗ್ರಹಣ ಹಾಗೂ ಮೊದಲನೆಯ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಸೊ ಈ ಒಂದು ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಅದರಿಂದ ಆಚರಣೆ ಇಲ್ಲ ಅಂದರೆ ಗ್ರಹಣದ ಆದಿ ಮಧ್ಯ ಅಂತ್ಯ, 3 ಸಲ ಸ್ನಾನ ಮಾಡೋದು, ಉಪವಾಸ ಇರೋದು, ಹೊರಗೆ ಹೋಗಬಾರ್ದು ಅನ್ನುವಂಥದ್ದು ಈ ಥರದ್ದೆಲ್ಲ ಯಾವುದೇ ಆಚರಣೆಗಿಲ್ಲ. ಆದರೆ ನಿಮ್ಮ ರಾಶಿಗಿಂದ 8ನೇ ರಾಶಿ ಅಂದರೆ ಮೀನ ರಾಶಿಯಲ್ಲಿ 6 ಗ್ರಹಗಳು, ಷಡ್ಗ್ರಹ ಕೂಟ, 6 ಗ್ರಹಗಳು ಒಂದೇ ರಾಶಿ ಅಂದರೆ ಮೀನ ರಾಶಿಯಲ್ಲಿ ನಿಮ್ಮ ರಾಶಿಗಿಂದ 6ನೇ ರಾಶಿಯಲ್ಲಿ ಏನು ಸೇರ್ತಾ ಇದೆ. ಮಾರ್ಚ್ 29ನೇ ತಾರೀಕು ಅಮಾವಾಸ್ಯೆ ದಿವಸ, ಅವತ್ತೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇದೆ. ನಿಮ್ಮ ರಾಶ್ಯಾಧಿಪತಿಯೇ ಗ್ರಸ್ತ, ನಿಮಗೆ ಅಶುಭ ಫಲ. ನಿಮ್ಮ ರಾಶಿಗಿಂದ 8ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಅಶುಭ ಫಲ. ಈ ಕಡೆ ಇನ್ನೊಂದು ರೀತಿಯಲ್ಲಿ ನೋಡೋಕೋದ್ರೆ, ಅವತ್ತೇ ನಿಮಗೆ ಅಷ್ಟಮ ಶನಿನೂ ಶುರು, ಅವತ್ತಿನ ಗ್ರಹಣ ನಿಮಗೆ ಅಶುಭ ಫಲ. ಹೋಗಲಿ, ಈ ಒಂದು ಗ್ರಹಕೂಟ ಎಲ್ಲಾಗ್ತಾ ಇದೆ? ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ 6 ಗ್ರಹಗಳು ಸೇರ್ತಾ ಇರ್ತಕ್ಕಂಥದ್ದು. ಏನಾರ ಪಾಸಿಟಿವ್ ಹೇಳಿ ಗುರುಗಳೇ ಅಂದರೆ ಎಲ್ಲಿಂದ ಹೇಳಕ್ಕೆ ಸಾಧ್ಯ? ಇಲ್ಲ ಸಲ್ಲದ ಸುಳ್ಳುಗಳನ್ನು ನಾನು ಏನು ಹೇಳಿ ನಿಮಗೆ ಕಟ್ಬಿಟ್ಟು ಹೇಳಲ್ಲ? ಎಲ್ಲರೂ ಹಂಗೆ ಹೇಳ್ತಾರೆ ಗುರುಗಳೇ, ನೀವು ಒಬ್ಬರೇ ಹಿಂಗೆ ಹೇಳ್ತೇನೆ ಅಂತ ಹೇಳ ಕಾಮೆಂಟ್ ಆಗ್ತೀರಾ. ನಾನು ಹೆಂಗೆ ಹೇಳ್ತಿರ್ಬೋದು? ಸುಳ್ಳು ಹೇಳ್ಬೋದು, ಸುಳ್ಳು ಹೇಳ್ಬಿಡಿ ಅಂದರೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ಬೋದು. ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ, ಅದು ಏನಿದೆಯೋ ಅದೇ ಹೇಳಬೇಕಾಗಿರತಕ್ಕಂಥದ್ದು. ಸೊ ಅದರಿಂದ ಆಮೇಲೆ ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ದಯವಿಟ್ಟು ಅಲ್ಲ, ಸಿಂಹರಾಶಿಯವ್ರನ್ನೆಲ್ಲ ಹೆದರ್ಸೋಕ್ಕಾಗತ್ತಾ ಸ್ವಾಮಿ? ನೀವೆಲ್ಲ ಫಿರೋಷಿಯಸ್ ಸಿಂಹರಾಶಿ ನೀವು. ಸೊ ಆದ್ದರಿಂದ ನಾನು ವಿಚಾರ ವಿನಿಮಯ ಅಲ್ವಾ, ಸೊ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೂ ಸಹ ವಿಚಾರ ವಿನಿಮಯ ಮಾಡ್ತಾ ಇದ್ದೇನೆ. ಈ ಬಾರಿಯ ಈ ವರ್ಷದ ಗ್ರಹಣ ಭಾರತದಲ್ಲಿ ಆಚರಣೆಗಿಲ್ಲ, ಈ ಒಂದು ಮಾರ್ಚ್ 29ರದ್ದು. ಬಟ್ ಪ್ರಭಾವ ಇರುತ್ತೆ. ಸಿಂಹರಾಶಿಯವರಿಗೆ ಅಶುಭ ಫಲ ಇದೆ. ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ಬಿಡ್ತೇನೆ. ಮೊಟ್ಟ ಮೊದಲನೇದಾಗಿ ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನೀವು ಬೇಕಾದ್ರೆ ಗೂಗಲ್ ಹಾಕ್ಬಿಡಿ, ಐಡೆಂಟಿಟಿ ಕ್ರೈಸಿಸ್, ಕನ್ನಡದಲ್ಲಿ ಹೇಳು ಇದೇನು ಹಂಗಾರೆ ಅಂತ ಹೇಳಿ. ಸೊ ಏನಾಗ್ಬಿಡುತ್ತೆ, ನಿಮ್ಮ ಒಂದು ಇಂಪಾರ್ಟೆನ್ಸ್, ನಿಮ್ಮ ಒಂದು ಪ್ರಾಮುಖ್ಯತೆಯೇ ಕುಗ್ಗುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಿರೋದ್ರಿಂದ ಹೆದರಬೇಡಿ. ಮತ್ತೆ ಪುನಃ ಅದು ರಿವೋಕ್ ಕೂಡ ಆಗುತ್ತೆ, ಆಯಿತಾ? ನಿಮ್ಮನ್ನು ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ, ಅಂದರೆ ನಿಮ್ಮನ್ನು ತಪ್ಪು ತಿಳ್ಕೊಳ್ತಾರೆ, ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳು ಬಂದ್ಬಿಡುತ್ತೆ. ಯೋಚನೆ ಮಾಡಿಬಿಡಿ, ಮತ್ತೊಂದು 15-20 ದಿವಸ, ಒಂದು ತಿಂಗಳು ಮತ್ತೆ ವಾಪಸ್ ಸರಿ ಹೋಗುತ್ತೆ. ಬಟ್ ಅಟ್ ಪ್ರೆಸೆಂಟ್ ಆ ಟೈಮು ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತಾರಲ್ಲ, ಆ ಬೀಸದೊಣ್ಣೆ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಆಮೇಲೆ ಟಿಕೆಟ್ ಹೋದ್ಮೇಲೆ ಏನೋ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಮೇಲೆ ನಿಮ್ಮ ತಪ್ಪಿರಲ್ವಾ, ನೀವು ತುಂಬ ಒಳ್ಳೆಯವರ ಅಂತಂದರು, ಅಲ್ಲಿ ಆಗೋವಂಥದ್ದು ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಏನು ಮಾಡೋಕ್ಕಾಗತ್ತೆ? ಸೊ ಆದ್ದರಿಂದ ಕೇಸರಿ ಬಾತ್ ಅನ್ನ ಊಟ ಹಾಕ್ಬಿಟ್ಟು ಅದು ಯಾವುದ್ರಲ್ಲ ಕೈ ತೊಳಸ್ದಂಗೆ ಆಗಬಾರ್ದು ಅಲ್ವಾ? ಸೊ ಆದ್ದರಿಂದ ತುಂಬ ಸಮಸ್ಯೆ ಆಗುವಂಥದ್ದು. ಆ ಟೈಮ್ ಬೀಯಿಂಗ್ ಒಂದು 15 ಡೇಸ್, 1 ಮಂತ್ ನಿಮಗೆ ಆ ಟೈಮ್ ಬೀಯಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಹಿನ್ನಡೆ ಇದೆ. ನಿಮ್ಮನ್ನು ಯಾರೂ ಗುರುತಿಸಲ್ಲ, ನಿಮ್ಮ ಶ್ರಮವನ್ನು ಗುರುತಿಸಲ್ಲ, ನಿಮಗೆ ಅವಮಾನ ಮಾಡ್ತಾರೆ, ನೀವು ಮಾಡದೇ ಇರುವ ತಪ್ಪನ್ನು ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಒಂದು ಸ್ವಲ್ಪ ಬೇಸರ ಆಗುತ್ತೆ ಮನುಷ್ಯ ಅನ್ನೋಕ್ಕೆ ಸಹಜ, ಸ್ವಾಭಾವಿಕ. ಜೊತೆಗೆ ಆರೋಗ್ಯದ ಮೇಲೂ ಸಹ ನಿಮಗೆ ಪರಿಣಾಮ ಬೀರುವ ಸಾಧ್ಯತೆ. ಯಾಕಂದರೆ ರಾಶ್ಯಾಧಿಪತಿ ಗ್ರಸ್ತನಾಗ್ತಾ ಇದ್ದಾನೆ ಅನ್ನೋ ಒಂದಾದರೆ, ಅಷ್ಟಮಕ್ಕೆ ಶನಿ ಅನ್ನುವಂಥದ್ದು 2 ಪ್ರಾಬ್ಲಮ್ ಇರ್ತದೆ ಇಂಪಾರ್ಟೆಂಟ್ ಆಗಿ. ಸೊ ಅದರಿಂದಾಗಿ ಈ ಒಂದು ಪರ್ಟಿಕ್ಯುಲರ್ ಮಹಾಸೂರ್ಯಗ್ರಹಣ ನಿಮ್ಮ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರಲಿದೆ.
ಎಲ್ಲಿಗೆ ಯಾವ ಟೈಮಲ್ಲಿ ಹೋಗಿ ರೀಚ್ ಆಗಬೇಕೋ ಜವಾಬ್ದಾರಿಗಳನ್ನ ಒಪ್ಕೊಂಡಿರ್ತೀರಿ. ನಾನು ನೋಡ್ಕೊಳ್ತೀನಿ, ನಾನು ಮಾಡ್ತೀನಿ ಅಂತ ಸಡನ್ನಾಗಿ ಉಂಟಾಗುವ ಆರೋಗ್ಯ ಬಾಧೆಗಳಿಂದಾಗಿ ನಿಮಗೆ ಆ ಸಮಯಕ್ಕೆ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಸೊ ಅದರಿಂದ ಏನಾಗುತ್ತೆ, ಆ ಕೆಲಸ ಹಾಳಾಗುತ್ತೆ. ನೀನು ಹೋಗಿಲ್ಲ, ಅದರಿಂದ ಕೆಲಸ ಆಗಿ ಹಾಳಾಯಿತು, ನಿನ್ನಿಂದನೇ ಹಾಳಾಯಿತು ಅನ್ನೋರನ್ನ ನಿಮ್ಮ ತಲೆ ಮೇಲೆ ಗೂಬೆ ಕೂರಿಸ್ರೆ ನೀವೇನು ಮಾಡೋಕ್ಕಾಗುತ್ತೆ? ಸೊ ಅದರಿಂದಾಗಿ ಅನಿವಾರ್ಯದ ಸ್ಥಿತಿಗಳು ಅನ್ನುವಂಥದ್ದು ಉದ್ಭವ ಆಗಿಬಿಡುತ್ತೆ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಆಗದೆ ಇರುವಂಥ ಸ್ಥಿತಿ ಇದು. ಇದರ ನಂತರ ನಿಮ್ಮ ಧನ, ಕುಟುಂಬ ಸ್ಥಾನದ ಮೇಲೆ ಪೂರ್ಣ ದೃಷ್ಟಿ, ಗ್ರಸ್ತ ರವಿಯ ಪೂರ್ಣ ದೃಷ್ಟಿ ಇರುತ್ತೆ. ಆದ್ದರಿಂದ ಹಣಕಾಸಿನ ವಿಚಾರ ಒಂಥರ ಹೊರಗಿಂದ ನೋಡೋರಿಗೆ ಹೆಂಗಾಗುತ್ತೆ, ನಿನ್ನ ಹತ್ರ ಏನು ದುಡ್ಡಿನ ಕೊರತೆ, ಬೇಜಾನ್ ದುಡ್ಡು, ಸುಳ್ಳು ಹೇಳ್ಬೇಡ ನೀನು ಅನ್ನೋ ಥರ ಹೇಳ್ತಿರ್ತಾರೆ. ಬಟ್ ನಿಮ್ಮ ತೂತುಗಳು ನಿಮಗೆ ಗೊತ್ತಿರ್ತದೆ, ಎಲ್ಲೂ ದುಡ್ಡೇನಿಲ್ವಲ್ಲಪ್ಪ ಇದರಲ್ಲಿ, ಎಲ್ಲ ಹಾಕಿದ್ರು ಯಾವುದೋ ಒಂದು ತೂತಲ್ಲಿ ಹೊರಟೋಗ್ತಾ ಇದೆ ದುಡ್ಡು ಅಂತ. ಎಷ್ಟು ದುಡ್ಡು ತಂದು ಸುರಿದ್ರೂ ಕೂಡ ನಿಮಗೆ ಅದು ಸಹಸ್ರ ಛಿದ್ರ ಅಂತ, ಸಾವಿರಾರು ತೂತುಗಳಲ್ಲೆಲ್ಲ ಆದರೆ ಹೊರಟೋಗ್ತಾ ಇದೆ, ಏನು ನಿಲ್ತಾ ಇಲ್ಲ ಅಲ್ಲಿ ಅಂತ. ಸೊ ಈ ಹಣಕಾಸಿನ ವಿಚಾರವಾಗಿ ತುಂಬ ಒಂದು ಇಮ್ಮೆನ್ಸ್ ಪ್ರೆಷರನ್ನು ಕ್ರಿಯೇಟ್ ಆಗುತ್ತೆ ನಿಮಗೆ. ಸೊ ದುಡ್ಡಿಲ್ಲ ಅನ್ನುವ ವಿಚಾರವೂ ಸಹ ನಿಮಗಾಗುವ ಅವಮಾನಗಳಲ್ಲಿ ಒಂದು ಕಾರಣವಾಗಿದೆ. ದುಡ್ಡಿಲ್ಲ ಅಂತ ಹಿಂಗೆ ಕೈ ಮಾಡ್ಕೊಂಡು ನಕ್ಕಾಗ ಇತರರು ಒಂದು ಸ್ವಲ್ಪ ಬೇಸರ ಆಗುತ್ತಲ್ವ, ಆ ಥರ ಇರಲಿ. ಅದ್ರ ಜೊತೆಗೆ ಕುಟುಂಬದ ಸಪೋರ್ಟ್ ಸಿಗಲ್ಲ. ಕುಟುಂಬದ ಕಲಹ, ಕುಟುಂಬದಲ್ಲೇ ಜಗಳವನ್ನು ಸ್ಥಾಪನೆ ನಿಮಗೆ ಸರ್ ಏನು ಬೇಕಾರಾಗಲಿ ಗುರುಗಳೇ, ದುಡ್ಡಿಲ್ವಾ, ದುಡ್ಕೊಂಬರೋಣ, ಉಪವಾಸ ಇರೋಣ, ಬಟ್ ಫ್ಯಾಮಿಲಿ ಸಪೋರ್ಟ್ ಇಲ್ದೋದ್ರೆ ನಾನು ಏನಕ್ಕೆ ಅನ್ನೋ ಹಂಗೆ ಆಗ್ಬಿಡುತ್ತೆ ಗುರುಗಳೇ. ಅದೇ ಬೇಜಾರಾಗೋದು. ಇಷ್ಟೆಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತೀವಿ, ಮನೇಲಿ ದೊಡ್ಡ ರಾಮಾಯಣ ಮಹಾಭಾರತ ಮಾಡಿಟ್ಟಾಗ ಮನುಷ್ಯ ನಾನು ಏನಕ್ಕೆ ಬದುಕಿರ್ಬೇಕಿತ್ಲಾಗಿ ವಾತ್ಲಾಗೆ ಅನ್ನೋ ಅಷ್ಟು ಬೇಜಾರಾಗ್ಬಿಡುತ್ತೆ ಗೊತ್ತು. ಆದರೆ ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ನಡೆಸ್ಕೊಳಕ್ಕಾಗಲ್ಲ. ಅಷ್ಟಮ ಶನಿ, ಸೂರ್ಯಗ್ರಹಣ, ಅಷ್ಟಮ ದೇಶದ ಗ್ರಹ ಯೋಗ, ಕುಟುಂಬಾಧಿಪತಿಯ ನೀಚ ಸ್ಥಿತಿ, ಇದೆಲ್ಲವುದು ಬೇರೆ ಬೇರೆ ಕಾರಣಗಳಿರ್ತದೆ. ಬಟ್ ಇದೆಲ್ಲ ಪಾಸಿಂಗ್ ಕ್ಲೌಡ್ಸ್. ಆಯಾ ಟೈಮಿಗೆ ಏನು ಬೇಕೋ ಪರಿಹಾರ ಮಾಡ್ಕೊಳ್ಬೇಕು, ಭಗವಂತ ಅಂತ ಕೈ ಮುಗಿಬೇಕು, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಮುಂದಕ್ಕೆ. ಅದನ್ನು ಕ್ಯಾರಿ ಮಾಡೋಕ್ಕೆ ಹೋಗಬಾರ್ದು. ಆ ದುಃಖವನ್ನು, ಆ ಚಿಂತೆಯನ್ನು ಕ್ಯಾರಿ ಮಾಡೋಕ್ಕೆ ಹೋದರೆ, ಅಂದರೆ ಅದನ್ನ ಜೊತೆಗೆ ತಗೊಂಡು ಹೋಗಕ್ಕೆ ಹೋದರೆ ಆವಾಗ ಅದು ಸಮಸ್ಯೆ ದೊಡ್ಡ ಪ್ರಮಾಣ ಆಗುತ್ತೆ. ಅದರಿಂದ ಈಸಿಯಾಗಿ ತೊಗೊಳ್ಳಿ ವಿಚಾರಗಳನ್ನು. ಏನೇ ಸಮಸ್ಯೆ ಬಂದರೂ ಈಸಿಯಾಗಿ ತೊಗೊಳ್ಳಿ. ಓಕೆ, ಸಾಲ್ವ್ ಆಗುತ್ತೆ, ನೋ ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ಫೈನ್ ಅನ್ನೋ ಥರ ಹಿಂಗೆ ಅನ್ಕೊತಾ ಇರಿ. ಖಂಡಿತವಾಗಿ ಆಲ್ ಈಸ್ ವೆಲ್ ಅಂತ ಇರಿ. ಖಂಡಿತವಾಗಿ ನಿಮಗೆ ಒಳ್ಳೆಯದೇ ಆಗುತ್ತೆ, ಆಯಿತಾ? ಪರಿಹಾರಗಳು ಬಹಳ ಮುಖ್ಯ. ಆದಿತ್ಯ ಹೃದಯ ಸ್ತೋತ್ರ, ನಾನು ಗ್ರಹಣದ ವಿಚಾರವಾಗಿ ಹೇಳ್ತೀನಿ. ಆದಿತ್ಯ ಹೃದಯ ಸ್ತೋತ್ರ ಪಠಣ ಬಹಳ ಇಂಪಾರ್ಟೆಂಟು. ರವಿ ಅಷ್ಟೋತ್ರ ಪಠಣ ಬಹಳ ಇಂಪಾರ್ಟೆಂಟು. ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಬಹಳ ಇಂಪಾರ್ಟೆಂಟು. ಗೋಧಿಯ ಜೊತೆಯಲ್ಲಿ ನೀವು ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಗೋಧಿ, ಸಪ್ರೇಟಾಗಿ ಉದ್ದಿನ ಬೇಳೆಯನ್ನು ದಾನ ಮಾಡಿದರೆ, ರಾಹುಗೆ ಉದ್ದಿನ ಬೇಳೆ, ರವಿಗೆ ಗೋಧಿ ಅನ್ನೋ ಥರ ಈಶ್ವರನ ದೇವಸ್ಥಾನ ಅಥವಾ ಮನೆ ಹತ್ತಿರದಲ್ಲಿ ಆ ದೇವಸ್ಥಾನ ಇದ್ದರು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಾದರೂ ಬಹಳ ವಿಶೇಷವಾದಂಥ ಪರಿಹಾರ ಏನು ಗೊತ್ತಾ? ಪರಿಹಾರ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ವೀಕ್ಷಕರೇ. ನಿಮಗೆ ಗ್ರಹಣದ ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ ಈ ಬಾರಿಯ ಮಹಾಸೂರ್ಯಗ್ರಹಣ, ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ ಒಂದು ರಾಶಿಯಲ್ಲಿ ಇರೋದೇ 9 ಗ್ರಹಗಳು. ಅದರಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ಅಂತಂದರೆ ಗುರು, ಕುಜ, ಕೇತು 3 ಗ್ರಹ. ಇನ್ನು 6 ಗ್ರಹಗಳು ಮೀನ ರಾಶಿಯಲ್ಲಿರುತ್ತೆ ಗ್ರಹಣದ ಸಂದರ್ಭ. ಸೊ ಅದರಿಂದ ಇಂತಹ ಪರ್ವಕಾಲದಲ್ಲಿ, ಪರ್ವ ದಿನದಂದು ಆಯ್ತಲ್ವಾ, ಅಮಾವಾಸ್ಯೆ ಶನಿವಾರ, ಅವತ್ತೇ ಶನಿ ಸಂಚಾರ ಆಗ್ತಕ್ಕಂಥದ್ದು ಕುಂಭದಿಂದ ಮೀನರಾಶಿಗೆ. ಸೊ ಅದರಿಂದ ಅಮಾವಾಸ್ಯೆ, ಶನಿವಾರ, ಸೂರ್ಯಗ್ರಹಣ, ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ, ಇದೊಂಥರ ನಮ್ಗೆ ಈ ಥರದ್ದು ಮತ್ತೆ ಪುನಃ ಸಿಗಬೇಕು ಅಂದ್ರೆ ಯಾವಾಗ ಕಾಯ್ಬೇಕು ಗೊತ್ತಿಲ್ಲ. ಸೊ ದೇವತಾರಾಧನೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಅಂದರೆ ಅಂತಹ ಪರ್ವ ದಿನದಂದು ದೇವತಾರಾಧನೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಏನೇನು ಶುಭ ಫಲ ಇರ್ತದೋ ಆ ಶುಭ ಫಲನ ಪಡ್ಕೊಳ್ಳೋಕೆ ಈಸಿ ಆಗ್ತದೆ. ಏನೇನು ಅಶುಭ ಫಲ ಇರ್ತದೋ ಅಶುಭ ಫಲದಿಂದ ಪರಿಹಾರ ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಏನೇ ಮಿಶ್ರ ಫಲಗಳಿರಲಿ ಅದರಲ್ಲಿ ಅಶುಭವನ್ನು ಹೋಗಲಾಡಿಸಿ ಶುಭವನ್ನು ಮಾತ್ರ ಬರಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಗ್ರಹಣ ಒಂದು ಪರ್ವಕಾಲ, ಅವತ್ತಿನ ದಿವಸ ಮಾಡುವಂತಹ ಯಜ್ಞ ಯಾಗಾದಿಗಳಿರಬಹುದು, ದಾನ ಧರ್ಮಾದಿಗಳಿರಬಹುದು, ಅತ್ಯಂತ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಒಂದಕ್ಕೆ 10 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ ಅಂತ ಹೇಳ್ತದೆ ಶಾಸ್ತ್ರ. 10 ಪಟ್ಟು 100 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ. ಗ್ರಹಣದ ದಿವಸ ದೇವತಾರಾಧನೆ ಮಾಡು, ದಾನ ಧರ್ಮಾದಿಗಳನ್ನು ಮಾಡು ಅಂತ ಹೇಳ್ತದೆ. ಸೊ ಮಾರ್ಚ್ 29ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸೂರ್ಯಗ್ರಹಣದ ದೋಷಗಳ ಪರಿಹಾರಕ್ಕೆ, ಸೂರ್ಯಗ್ರಹಾನುಗ್ರಹಕ್ಕೋಸ್ಕರ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಒಂದು ಬಿಂಬವನ್ನು, ಸೂರ್ಯ ಬಿಂಬವನ್ನು ಕೊಡ್ತಾ ಇದ್ದೇವೆ. ಈ ಸೂರ್ಯ ಬಿಂಬವ ನಿಮ್ಮ ಕೈ ಸೇರಿದ ನಂತರ ಈ
ಸೂರ್ಯಬಿಂಬವನ್ನು ಒಂದು 5 ಬೊಗಸೆಯಷ್ಟಾದರೂ ಗೋಧಿಯಲ್ಲಿ ಇದನ್ನು ಇಟ್ಟು ಮನೆ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿರುವ ಅರ್ಚಕರಿಗೆ ಇದನ್ನು ದಾನ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಇದನ್ನು ನಿಮ್ಮ ಕೈ ಸೇರಿದ ನಂತರ ಹತ್ತಿರದಲ್ಲಿರುವಂತಹ ದೇವಸ್ಥಾನದ ಹುಂಡಿಯಲ್ಲಾರು ಸಮರ್ಪಣೆ ಮಾಡಿಬಿಡಿ. ಇದನ್ನು ಹಾಕ್ಬಿಡಿ, ಸ್ವಲ್ಪ ದಕ್ಷಿಣೆ ಸಹಿಸಿ ಹಾಕ್ಬಿಡಿ. ಕೆಲವರಿಗೆ ಗೋಧಿ ಸಿಗಲ್ಲ, ಸಮಯ ನಾನು ಎಲ್ಲಿ ಗೋಧಿ ಹುಡ್ಕೊಂಡು ಹೋಗಲಿ, ನನಗೆ ಕಷ್ಟ ಆಗುತ್ತೆ ಅಂತಂದರೆ ಎಷ್ಟೋ 2 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ 1 ರೂಪಾಯಿನೋ 100 ರೂಪಾಯಿನೋ ಇದ್ರ ಜೊತೆ ಸೇರಿಸ್ಬಿಟ್ಟು ನೀವು ಅದನ್ನು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದುಬಿಡಿ. ಈ ಸೂರ್ಯಬಿಂಬ ಸಮರ್ಪಣೆ, ಸೂರ್ಯಬಿಂಬ ದಾನ ಇದೆರಡರಲ್ಲಿ ಒಂದು ಆಗಬೇಕು. ನಿಮ್ಮ ಕೈಯಲ್ಲಿ ಆಗ್ಬಿಟ್ರೆ ಆ ಸೂರ್ಯಗ್ರಹಣದ ದುಷ್ಪ್ರಭಾವಗಳು ಪರಿಹಾರವಾಗಲಿ. ಯಾಕೆಂದರೆ 29ನೇ ತಾರೀಕು ಅಮಾವಾಸ್ಯೆ ದಿವಸ ಏನು ಶನಿ ಸಂಚಾರ ಆಗಿದೆ, ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ವಿಶೇಷವಾಗಿ ಈ ಒಂದು ಒರಿಜಿನಲ್ ನೀಲಮಣಿ ಉಂಗುರವನ್ನೇ ಕೊಡ್ತಾ ಇದ್ದೇವೆ, ಒರಿಜಿನಲ್ ಬ್ಲೂ ಸಫೈರ್. ಈ ಒರಿಜಿನಲ್ ಬ್ಲೂ ಸಫೈರ್ ಅನ್ನು ನೀವು ಧಾರಣೆ ಮಾಡ್ಕೊಳ್ಳಿ, ಕೈ ಬೆಳಗ್ಗೆ ಹಾಕ್ಕೊಳ್ಳಿ ಅಂತ ನಾನು ನಿಮಗೆ ಹೇಳಲ್ಲ. ಇದನ್ನು ನೀವು ಇಟ್ಕೊಂಡ್ರೆ ಸಾಕು. ಇದನ್ನು ನೀವು ಪಾಕೆಟಲ್ಲೋ, ದೇವ್ರ ಮನೆಯಲ್ಲೋ, ಲಾಕರಲ್ಲೋ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಸಾಕು. ಯಾಕೆಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅತ್ಯಂತ ಶಕ್ತಿಯುತವಾದ ಶಿವ ಸನ್ನಿಧಾನಗಳಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ, ಅದರ ನಂತರ ಕುಂಭಕೋಣಂನಲ್ಲಿರ್ತಕ್ಕಂತಹ ಆದಿಕುಂಭೇಶ್ವರ, ಅದರ ನಂತರ ಅಗ್ನಿಲಿಂಗವಾಗಿರತಕ್ಕಂತಹ ಅರುಣಾಚಲೇಶ್ವರ, 3 ಲಿಂಗಗಳು 3 ಶಿವ ಸನ್ನಿಧಾನಗಳಲ್ಲಿ ತೆಗೆದುಕೊಂಡು ಹೋಗಿ ಬಂದಿರತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಒಂದು ಉಂಗುರ ಇದೆ. ಅಂದರೆ ಈ ಸ್ಟೋನ್ ಅದಾಗಿರ್ತದೆ. ಇದನ್ನ ನಳತೀರ್ಥದಲ್ಲಿಯೂ ಸಹ, ಅಂದರೆ ಆ ತಿರುನೆಲ್ಲಾರ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡ ದರ್ಭಾರಣ್ಯೇಶ್ವರನ ಸನ್ನಿಧಾನದಲ್ಲಿರುವ ತಿರುನೆಲ್ಲಾರ್ ಮೂಲ ಸ್ವಾಮಿಯ ದರ್ಶನವನ್ನೇ ನಿಮಗೆ ಮಾಡಿಸಿದ್ದೇನೆ. ಸೊ ಅಂತಹ ತಿರುನೆಲ್ಲಾರ್ನಲ್ಲಿ ನಾವು ಆಗ ಒಂದು ನಳತೀರ್ಥದಲ್ಲಿ ಸಹ ಇದನ್ನ ಅಭಿಮಂತ್ರಣೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಂದಿದ್ದೇವೆ. ಇಂತಹ ಒಂದು ಅದ್ಭುತವಾದಂತಹ ಉಂಗುರವನ್ನ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಸಾಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಹಸ್ರ ಶನಿ ಶಾಂತಿ ಹೋಮವನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ನೋಡ್ತೀರಾ. ಗ್ರಹಣ ಅಂದಾಗ ನಿಮಗೆ ದೋಷಗಳು, ಕಷ್ಟಗಳು, ಆರೋಗ್ಯ ಬಾಧೆಗಳು ಅದು ಸೂರ್ಯಗ್ರಹಣ ಅಂತಾಗಿರುತ್ತೆ. ಆದ್ರಿಂದ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನೀವು ಈ ಒಂದು ಅದರ ಜೊತೆಗೆ ನಾವು ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ 2 ಪ್ರಸಾದಗಳು ಸಿಗ್ತದೆ. ಒಂದು ನಿಮ್ಮಲ್ಲೇ ಇಟ್ಕೊಳ್ಳೋಕೆ ಒರಿಜಿನಲ್ ಬ್ಲೂ ಸಫೈರ್. ಯಾಕೆ ಇದನ್ನು ರಿಂಗ್ ಮಾಡಿಸಿ ಕೊಡ್ತಾ ಇರೋದು ಅಂತಂದರೆ ಕಳ್ಕೊಳ್ಬಾರ್ದು, ನೀವೆಲ್ಲರೂ ಮಿಸ್ಪ್ಲೇಸ್ ಆಗಬಾರ್ದು ಅಂತ. ಎಲ್ಲೋ ಬಿದೋಯ್ತು ಅನ್ನಬಾರ್ದು. ಉಂಗುರ ಆದರೆ ಕರೆಕ್ಟಾಗಿ ಇಟ್ಕೊಂಡಿರ್ತೀರಾ ಅನ್ನೋ ಒಂದೇ ಕಾರಣಕ್ಕಷ್ಟೇ ಇದನ್ನೇನು ಧಾರಣೆ ಮಾಡ್ಕೊಳ್ಳಿ ಅಂತ ಉಂಗುರ ಮಾಡಿಸಿದ್ದಲ್ಲ, ಆಯಿತಾ. ಬಟ್ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು. ಇಂತಹ ಪವರ್ಫುಲ್ ಆದಂತಹ ರಿಂಗ್ಸ್ ಇದು. ಅದ್ರ ಜೊತೆಗೆ ಈ ಒಂದು ದಾನ ಮಾಡಲಿಕ್ಕೆ ನೀವು ರವಿಬಿಂಬ ದಾನ ಅಂತ, ಚಂದ್ರಗ್ರಹಣದಲ್ಲಿ ಚಂದ್ರಬಿಂಬ ದಾನ, ಸೂರ್ಯಗ್ರಹಣದಲ್ಲಿ ರವಿಬಿಂಬ ದಾನ. ಸೊ ಅದರಿಂದ ಸಾಧ್ಯವಾದರೆ ಗೋಧಿಯಲ್ಲಿ ಇದನ್ನು ಇಟ್ಟು ದಾನ ಮಾಡಿ. ಗೋಧಿಯೆಲ್ಲ ಸಿಗಲ್ಲ ಗುರುಳೆ ಅಂತಂದರೆ ಯಥಾಶಕ್ತಿ ದಕ್ಷಿಣೆ ಸೇರಿಸಿ ಇದನ್ನು ನಿಮ್ಮ ತಲೆಗೆ ಒಂದು 3 ಬಾರಿ ನಿವಾಳಿಸ್ಕೊಂಡು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ಯಾವ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ್ರು ಆಗುತ್ತೆ ನಿಮ್ಮ ಮನೆ ಹತ್ತಿರದಲ್ಲಿರುವ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಮ ಒಂದು ಗ್ರಹಣ ದೋಷಗಳು, ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಯಿತು, ಹೋಮ ಆಯಿತು, ಹೋಮದ ಭಸ್ಮ ಹಣೆಗೆ ಇಟ್ಕೊಂಡ್ರಿ, ಕುಂಕುಮ ಹಣೆಗೆ ಇಟ್ಕೊಂಡ್ರಿ, ಈ ಸೂರ್ಯಬಿಂಬವನ್ನು ಹುಂಡಿಯಲ್ಲಿ ಸಮರ್ಪಣೆಯೋ ಅಥವಾ ದಾನವೋ ಮಾಡಿದ್ರಿ, ರಿಂಗನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅಥವಾ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಕ್ಕೊಳ್ಳಿ. ಈ ಕಡೆ ಶನಿ ಸಂಚಾರ ದುಷ್ಪ್ರಭಾವವು ಪರಿಹಾರ, ಈ ಕಡೆ ಸೂರ್ಯಗ್ರಹಣ ದೋಷವೂ ಪರಿಹಾರ, ಎಲ್ಲ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು. ತುಂಬ ಸಿಂಪಲ್. ಇನ್ನು ಸಿಂಪಲ್ ಪರಿಹಾರಗಳನ್ನು ಹೇಳಿ ಗುರುಗಳೇ ಅಂದರೆ 29ನೇ ತಾರೀಕು ಮಾರ್ಚ್ 29ನೇ ತಾರೀಕು ಅಮಾವಾಸ್ಯೆ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಏನು ತಿನ್ನದೆ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಉಪವಾಸ, ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ, ಅದು ಶಿವ ದೇವಸ್ಥಾನ ಆದರೆ ತುಂಬ ಒಳ್ಳೆಯದು. ಆಗಲಿಲ್ಲ ಅಂದರೂ ನವಗ್ರಹ ಅಂತೂ ಇದ್ದಿರುತ್ತಲ್ಲ ದೇವಸ್ಥಾನಗಳಲ್ಲಿ, ಒಂದು ಕೆಂಪು ವಸ್ತ್ರದಲ್ಲಿ ಗೋಧಿ ಇಟ್ಟು ಅದರಲ್ಲಿ ಎಲ್ಲರೂ ಮನೆ ಹತ್ರ ಅಂಗಡಿಯಲ್ಲಿ ಎಲ್ಲರೂ ಸೂರ್ಯಬಿಂಬ ಸಿಕ್ಕರೆ ಅದರಲ್ಲಿಟ್ಟು ವಿಳಿದೆಡೆ ಅಡಿಕೆ ದಕ್ಷಿಣೆ ಸಹಿತ ಅದನ್ನು ದಾನ ಮಾಡಲಿ, ಪುರೋಹಿತರಿಗೆ ದಾನ ಮಾಡಿಬಿಡುವಂಥದ್ದು ಅತ್ಯುತ್ತಮ. ಇಲ್ಲ ಶಿವನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಸ್ವಾಮಿಗೆ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ, ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನಿಗೊಂದು ಫಲಪಂಚಾಮೃತ ಅಭಿಷೇಕ, ಪೂಜೆ, ಅರ್ಚನೆ ಮಾಡಿಸಿ. ತುಂಬ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಶನಿ ಸಂಚಾರ ಇದೆ, ಶನಿಯಿಂದನೂ ಅನುಕೂಲವಾಗಲಿ, ಸೂರ್ಯಗ್ರಹಣ ಇದೆ, ಅದರ ದೋಷವು ಪರಿಹಾರವಾಗಲಿ. ಎಲ್ಲರಿಗೂ ಒಟ್ಟಿನಲ್ಲಿ ಒಳ್ಳೆಯದಾಗಲಿ. ಈ ವಿಡಿಯೋನ
ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನನ್ನ ಈ ವಿಡಿಯೋ ನೋಡಲಿಕ್ಕೆ ನೀವು ಮುಡಿಪಾಗಿಟ್ಟು ವಿಡಿಯೋನ ನೋಡಿದ್ದೀರಾ. ಸೊ ತುಂಬ ಧನ್ಯವಾದಗಳು. ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.